ಕರೆಕ್ಟ್ ಇದೆಯಾ ಯಶೇಂದ್ರ? ಊನಪ್ಪ. ಅಲ್ಲಿಗೆ ಯಾವುದು ಆಕ್ಟಿವ್ ಫಾರ್ಮು? D3. ನೀವು D1 D2 ಬರೆದ್ರೆ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ ಆನ್ಸರ್. ಫಸ್ಟ್ ದಿವಸ ಎಷ್ಟು? 80. ಫಸ್ಟ್ ದಿವಸ ಫುಲ್ ಖುಷಿಯಿಂದ ಬಂದಿರ್ತೀರಾ, ಏ ಮಗ ಚೆನ್ನಾಗಾಗಿದೆ ಮಗ, 80 ಬಿದ್ದಿದೆ ಮಗ ನನ್ನ ಕ್ವಶನ್ ಪೇಪರಲ್ಲಿ. 5 ದಿವಸ ಆದಮೇಲೆ 60 ಬಂದಿರುತ್ತೆ. ಅದು ಡೈಲಿ 4 ಹೋಗ್ತಾ ಇರುತ್ತೆ. ಗೊತ್ತು ನನಗೆ ಹೆಂಗೆ ಹೋಗುತ್ತೆ ಅಂತ. ಓಕೆನಾ? ಆ ಥರ ಆಗಬಾರ್ದು. 80 ಮಾಡಿ ಅಟ್ಲೀಸ್ಟ್ ಒಂದು 10 ಕ್ವೆಶನ್ಸ್ ತೊಗೊಂಡ್ರೆ ಅದ್ರಲ್ಲಿ 5 ಕರೆಕ್ಟ್ ಆಗಿ ಎಷ್ಟಾಗಿರ್ಬೇಕದು? 85 ಆಗಿರ್ಬೇಕು ಅಟ್ಲೀಸ್ಟ್. ಇಟ್ ಮಸ್ಟ್ ನಾಟ್ ರೆಡ್ಯೂಸ್ ಇಟ್ ಟು 60. ಗೊತ್ತಾಗ್ತಾ ಇದೆಯಾ? ಯಪ್ಪ ಗೊತ್ತಾಯ್ತೇನಮ್ಮ? ಹಿಂಗೆ ಓದ್ಬೇಕಮ್ಮ, ಈ ಲೆವೆಲ್ಗೆ ಓದಬೇಕು. ಈ ಲೆವೆಲ್ಗೆ ಹೋದ್ರೆ ನೀವು ಖಂಡಿತ ಆಗ್ತೀರಾ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು, ಸಲ್ಲೇಬೇಕು, ಸಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರಪ್ಪ ಹಿಂಗೆ ಬರ್ಬೇಕು. ಹಿಂಗೆ ಬರ್ತಾವ ನೋಡಿ ಕ್ವಶನ್ಸು. ಅದಕ್ಕೆ ಅವನೇನು ಕೊಟ್ಟವ್ ನಿಮ್ಮ ಸಿಲೆಬಸಲ್ಲಿ ನೋಡಿ, ಸಿಲೆಬಸಲ್ಲಿ ಕೊಟ್ಟವನೇ ಮಗ ಅವನು ಎವ್ರಿಡೇ ಸೈನ್ಸ್ ಅಂತ ಕೊಟ್ಟವನೇ, ದಿನನಿತ್ಯದ ವಿಜ್ಞಾನ. ಇವರು ಸ್ವಲ್ಪ ಸಾಸ್ಲನೆ ಏನಕ್ಕೆ ಹಾಕ್ತೀವಮ್ಮ ಸಾರಿಗೆ ಅಟ್ ದ ಟೈಮ್ ಆಫ್ ಪ್ರಿಪೇರಿಂಗ್ ಸಾಂಬಾರ್? ಟೇಸ್ಟ್ಗ? ಹೌದಾ? ಅದರ್ ದನ್ ಟೇಸ್ಟ್ ಎನಿ ಅದರ್ ಅಪ್ಲಿಕೇಶನ್ ಟು ಪುಟ್ ಫಾರ್ವರ್ಡ್ ಮಸ್ಟರ್ಡ್ ಟು ಎ ಸಾಂಬಾರ್? ಟೇಸ್ಟ್ಗ? ವಾಟ್ ಇಸ್ ದಿಸ್ ಯಾರ್? ವೈಮ ಇಟ್ ಈಸ್ ಪ್ರಿಸರ್ವೇಟಿವ್ ಅಲ್ಲಮ್ಮ. ವೈ ಇಟ್ ಈಸ್ ಕಾಲ್ಡ್ ಎಸ್ ಪ್ರಿಸರ್ವೇಟಿವ್? ನೋಡಿಮ್ಮ, ಅದು ಯಾಕೆ ಪ್ರಿಸರ್ವೇಟಿವ್ ಅಂತೀವಿ ಅಂದರೆ ಇಟ್ ಹ್ಯಾಸ್ ಗಾಟ್ ಆಂಟಿ ಪ್ರಾಪರ್ಟಿ ಆಫ್ ರ್ಯಾನ್ಸಿಡಿಟಿ. ಏನಮ್ಮ ಸೈನ್ಸ್ ಓದಿ ಹೆಂಗೆ ನೀನು ಹಂಗೆ ಹೇಳೋದು ಆನ್ಸರು? ಆಂಟಿ ಪ್ರಾಪರ್ಟಿ ಆಫ್ ರ್ಯಾನ್ಸಿಡಿಟಿ. ಇಟ್ ವಿಲ್ ಪ್ರಿವೆಂಟ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಮೀನ್ಸ್ ವಾಟ್? ವೆನ್ ಎವರ್ ದಿ ಆಕ್ಸಿಡೇಷನ್ ಆಫ್ fatty acid chains takes place, at that time the oil it loses its strength, where it will turns into bad odor or a bad smell. Okay, thereby it loses shelf life and shelf life. ಅವಾಗ ಪಿಕಲ್ ಏನು ಮಾಡ್ತೀವಿ? ಎತ್ತಿ ಎಸಿತೀವಿ. ಕರೆಕ್ಟಾ? ಇಂಪ್ರಿ ಆಂಟಿ ಪ್ರಾಪರ್ಟಿ ಆಫ್ ರ್ಯಾನ್ಸಿಡಿಟಿ. ಹಿಂಗೆ ಕೇಳಿರ್ತಾನ? ಯಾಕೆ ಕೇಳ್ಬೇಕು ಮಗನ? ಇನ್ನೇನು ಕೇಳ್ತಾನೆ? ಹೌದಲ್ಲ ಶ್ರೀನಂದ್ರ? ಯಾರ ಮಗ ಸೈನ್ಸಲ್ಲಿ ಹಂಗೆ ಕೇಳ್ಬೇಕೆ? ಸಖತ್ತಾಗಿ ಹೇಳ್ಬೋದು. ಒಂದೊಂದು ಪಾಯಿಂಟ್ ಹಿಡಿದು ಇಲ್ಲೇ ಬರುತ್ತೆ ಕ್ವಶನ್ನು ಅಂತ ಹೇಳ್ಬೋದು. ಸಖದ ಕಲಿಬೇಕ್ರಿ. ಇವತ್ತು ನಮ್ಮ ಫೀಲ್ಡಲ್ಲಿ ಏನಾಗಿದೆ ಅಂದರೆ ತುಂಬ ದುಃಖ ಆಗುತ್ತೆ ನನಗೆ ಅದನ್ನ ಹೇಳೋಕ್ಕೆ. ಕ್ವಾಲಿಟಿ ಫುಲ್ಲು ಡೈಲ್ಯೂಟ್ ಆಗಿಬಿಟ್ಟಿದೆ. ಎಲ್ಲೋ ಯಾವುದೋ ಒಂದು ಕ್ಲಾಸಲ್ಲಿ ಕೇಳ್ತಾ ಇದ್ದೆ, ನಮ್ಮ ರಾಷ್ಟ್ರ ಪಕ್ಷಿ ಬರೆದುಕೊಳ್ಳಿ ನವಿಲು. ರಾಷ್ಟ್ರ ಪಕ್ಷಿ ನವಿಲು ಅನ್ನೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಧಾರವಾಡಲ್ಲಿ ಕ್ಲಾಸ್ ಮಾಡ್ತಾರೆ ಚಂದ್ರ. ಅಯ್ಯೋಪ್ಪ, ಸೈಡ್ ಮಾಡ್ಕೊಂಡ್ಬಿಟ್ರೇನು ಅದಕ್ಕಿಂತ ಹೆಚ್ಚಿಗೆ ಪಾಪ ಅದು. ಹ್ಞೂನ್ರಿ. ಅಯ್ಯೋ ರಾಮ. ಜಸ್ಟ್ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಅಪ್ಪ. ಇವತ್ತು ಕ್ವಾಲಿಟಿ ಅನ್ನೋದು ಯಾವ ಲೆವೆಲ್ಗೆ ಇಳ್ದಿದೆ ನೋಡಿ, ಅದು ಇಂಪಾರ್ಟೆಂಟು. ನಮಗೆ 3 ಗಂಟೆ ಆದರೆ ನಿದ್ದೆ ಬರಲ್ಲ, ಹೊಡಿತಾ ಇರುತ್ತೆ ಮೈಂಡಲ್ಲಿ ಬೆಡ್ಡು. ಮಗನೇ ಹೇಳೋ ಬೇಗ ಅನ್ನುತ್ತೆ ಬೆಡ್ಡು. ಬಾಬಾ ಅಂತ ಕರೆಯಲ್ಲ ಅದು. 3 ಗಂಟೆಗೆ ಬುಕ್ ಇರ್ಬೇಕು ನಮ್ಮ ಕೈಯಲ್ಲಿ. ಊಟ ಮಾಡಬೇಕಾದ್ರೆ ಈ ತೊಡೆ ಮೇಲೆ ಬುಕ್ ಇರಬೇಕಿಲ್ಲ ಅಂದರೆ ಗಂಟ್ಲಲ್ಲಿ ತುತ್ತೆ ಇಳಿಯಲ್ಲ ನನಗೆ, ಇಳಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತೀನಿ, ಬುಕ್ ಈಸ್ ಮೈ ಬೆಸ್ಟ್ ಕಂಪ್ಯಾನಿಯನ್ ಈವನ್ ಕಂಪೇರ್ಡ್ ಟು ವೈಫ್ ಅಂತ. ಬುಕ್ ಈಸ್ ಮೈ ಬೆಸ್ಟ್ ಕಂಪ್ಯಾನಿಯನ್ ಈವನ್ ಕಂಪೇರ್ಡ್ ಟು ವೈಫ್. ಡೆಫಿನೆಟ್ಲಿ ನೋ ಡೌಟ್ ಇನ್ ದಟ್. ಹೌದಲ್ಲ ಚಂದ್ರ? ಊನ್ರಯ್ಯ, ಕಮಿಟ್ಮೆಂಟ್ ಬೇಕ್ರಿ. ತುಂಬ ಕಮಿಟೆಡ್ ಫೀಲ್ಡ್ ಇದು. ಟೇಕ್ ಮೈ ವರ್ಡ್ಸ್, ಮಾರ್ಕ್ ಮೈ ವರ್ಡ್ಸ್, ಹೈಲಿ ಕಮಿಟೆಡ್ ಫೀಲ್ಡ್ ದಿಸ್ ಇಸ್. ಇಫ್ ಯು ಆರ್ ಹೈಲಿ ಕಮಿಟೆಡ್ ಟು ದಿಸ್ ಫೀಲ್ಡ್ with obligation of duty, then only you must come to this field. ಆಗ ಮಾತ್ರ ಈ ಫೀಲ್ಡ್ಗೆ ಬರಬೇಕು, ಇಲ್ಲಾಂದ್ರೆ ಬರಬಾರ್ದು. ನನ್ನ ಅನಿಸಿಕೆಪ್ಪ ಅದು. ನೇರವಾಗಿ ಹೇಳ್ತೇನೆ. ಕರೆಕ್ಟಾ? ಅಪ್ಪ ಅಮ್ಮನ ಬಲವಂತಕ್ಕೆ ಬರೋದು, ಅಯ್ಯೋ ಕಳಿಸ್ತಾ ಇದ್ದಾರಲ್ಲಪ್ಪ, ಆ ಥರ ಇದ್ರೆ ಬರಲೇಬಾರ್ದು ಚಂದ್ರ. ಅದ್ರಲ್ಲಿ ಪ್ರಯೋಜನ ಇರಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾಗಿ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಆ 3 ಇಟ್ಕೊಳ್ಳಿ. ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ, ಅರ್ಥಪೂರ್ಣತೆ. 2ನೇದು ಗ್ರಹಿಕಾ ಶಕ್ತಿ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಾದಮೇಲೆ 3ನೇದು ಇನ್ನೊಂದು ಯಾವ್ದು ಹೇಳಿದ್ದೀನಿ? total involvement. These are 3 key constituents which always empowers and enriches towards your vital destinations. Try to remember, ನಿಮ್ಮ ಯಶಸ್ಸನ್ನು ಕಂಡುಕೊಳ್ಬೇಕಾದ್ರೆ ಈ 3ನ್ನ ಚಾಚು ತಪ್ಪದೆ ನೀವು ಅನುಸರಿಸಬೇಕು. All 3 are the golden rules for your kind information. ಕ್ಲಿಯರ್ ಇದಿಷ್ಟು? ನೆಕ್ಸ್ಟು ಈ ಇನ್ನೊಂದು ಕೇಳಬೇಕಾಗಿತ್ತು ಫ್ರ್ಯಾಂಕ್ ಆಗಿ. ಪೇಪರ್ 1ನಲ್ಲಿ ಪೇಪರ್ 2ನಲ್ಲಿ ಏನೇನಿರುತ್ತೆ ಅಂತ ಗೊತ್ತಾ ಶ್ರೀಂದ್ರ? KS ಪೇಪರಲ್ಲಿ ಗೊತ್ತಾ? ಗೊತ್ತಿದೆ ಯಶೇಂದ್ರ? ಓಕೆ, ಜಸ್ಟ್ ಅದೊಂದು ಹೇಳ್ಬಿಡ್ಲಾ? 1-2 ನಿಮಿಷ ನೋಡೋಣ ಏನು ಗೊತ್ತಿದೆ ಅಂತ.
ಪೇಪರ್ ಒಂದೊಂದು ಇದರಲ್ಲಿ ಓರಿಯೆಂಟೇಷನ್ ಅಷ್ಟೇ, ಬೇರೆ ಏನೂ ಇಲ್ಲ. ಪೇಪರ್ ಒಂದಲ್ಲಿ ಎಷ್ಟು ಪಾರ್ಟ್ ಇದೆ? ಏ ಪತ್ರಿಕೆ ಒಂದಲ್ಲಿ ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಪಾರ್ಟ್ ಇದೆ? ಅಯ್ಯೋಪ್ಪ, ಏನ್ರಪ್ಪ ಇದು? ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಸಿಸ್ಟರ್? ಪೇಪರ್ ಒಂದಲ್ಲಿ 4 ಪಾರ್ಟ್ಸ್ ಇದೆಯಾ? ಯಾವ್ಯಾವುದು? ವಾಟ್ ಇಸ್ ದಿಸ್? ಏನೋ ಶಿಶಂದ್ರ ನೀವು? ಅಯ್ಯೋ ನಿಮ್ಮ ಹಿಂಗ್ರಯ್ಯ. ಪೇಪರ್ ಒನ್ನು ವೆಯ್ಟೇಜ್ ಎಷ್ಟಪ್ಪ? 200 ಮಾರ್ಕ್ಸ್. ಈಗ ತಿಳ್ಕೊಂಬಿಟ್ಟಿರ್ತಾರೆ ಬಿಡಿ. ಓಕೆ, 100 ಇಂಟು 200 ಕರೆಕ್ಟ್ ಏನ್ರಪ್ಪ? ಪೇಪರ್ ಒನ್ನಲ್ಲಿ ಇಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್. ವಿಶ್ವೋತ್ತಮ್ಮ ಹೂಗೆ ಇದಕ್ಕೆ ಹೇಳ್ತಾ ಇರೋದು ನಾನು. ಸಿಲೆಬಸ್ಸೇ ಗೊತ್ತಿರಲ್ಲ. ಆ ಡೆಲ್ಲಿನಲ್ಲಿ ನೋಡಬೇಕು, ಈ ಕರ್ನಾಟಕದಿಂದ ಹೋಗ್ಬಿಟ್ಟಿರ್ತಾರೆ, ದೂರದ ಬಟ್ಟಿಲ್ಲ ನುಣಿಗೆ ಅಂತಾರೆ, ಗೊತ್ತಾ ನಿಮಗೆ? ಒಂದು ಮಾತಿದೆ, ಅಲ್ಲೋಗಿ ಬಂದ್ಮೇಲೆ ಹೇಳ್ತಾರೆ, ತಿರುಗಿ ಬಂದು ಬೇರೆ ಥರ ಹೇಳ್ತಾರೆ. ಅದು ಬೇಡ ಬಿಡಿ, ಐ ಡೋಂಟ್ ವಾಂಟ್ ಟು ಪ್ರನೌನ್ಸ್ ದೋಸ್ ಥಿಂಗ್ಸ್ ವಿತ್ ಮೈ ಪ್ರೊಪೌಂಡ್ನೆಸ್. 2 ಪಾರ್ಟ್ ಯಾವುದು ಅಂದರೆ, ದ ಫಸ್ಟ್ ಪಾರ್ಟ್ ಬಂದು ಕರೆಂಟ್ ಅಫೇರ್ಸ್. ಓಕೆನಾ? ಆ ಕರೆಂಟ್ ಅಫೇರ್ಸ್ ಪಾರ್ಟಲ್ಲಿ 40 ಕ್ವಶನ್ಸ್ ಇರುತ್ತೆ. ಇಂಟು 2 ಹೌ ಮೆನಿ ಮಾರ್ಕ್ಸ್? 80 ಮಾರ್ಕ್ಸ್. ಗೊತ್ತಾಯ್ತಾ ಇದು? ಸೆಕೆಂಡ್ ಪಾರ್ಟ್ ಯಾವುದು? ಅದನ್ನೇನು ಕರೀತಾರಮ್ಮ? ಎರಡನೇದು ಹ್ಯುಮ್ಯಾನಿಟೀಸ್. ಓಕೆ, ಹ್ಯುಮ್ಯಾನಿಟೀಸ್ ಮೀನ್ಸ್ ಮಾನವಿಕ ಶಾಸ್ತ್ರ ಅಂತ ಕರಿತೀವಿ ಕಾಣದಲ್ಲಿ. ಓಕೆನಾ? ಕರೆಕ್ಟಾಗಿದೆಯಾ ವರ್ಡು? ಮಾನವಿಕ ಶಾಸ್ತ್ರ. ಆ ಹ್ಯುಮ್ಯಾನಿಟೀಸ್ ಏನಿದೆ 60 ಕ್ವಶನ್ಸ್ ಇಂಟು 2 120 ಮಾರ್ಕ್ಸ್. ಅಲ್ಲಿಗೆ 120 ಪ್ಲಸ್ 80. ಆಮೇಲೆ ಬಿ ಪಿ ಅನ್ಬಾರ್ದು, ನಾರ್ಮಲ್ ಬಿ ಪಿ. ಯಾಕೆಂದರೆ 120 ಬಂದು ಸಿಸ್ಟೋಲಿಕ್ ಪ್ರೆಷರು, 80 ಬಂದು ಡಯಾಸ್ಟೋಲಿಕ್ ಪ್ರೆಷರು. 120 mmHg ಬೈ 80 mmHg ನಾರ್ಮಲ್ ಬಿ ಪಿ. ಅದಾಗಬಾರ್ದು. 200 ಮಾರ್ಕ್ಸ್ ಅಷ್ಟೇ. ಓಕೆ, 120 ಪ್ಲಸ್ 80 ಏನಿರುತ್ತೆ 200 ಮಾರ್ಕ್ಸ್. ಅಲ್ಲಿಗೆ ವೆಯ್ಟೇಜ್ ಇಲ್ಲಿ ಯಾವುದಕ್ಕೆ ಜಾಸ್ತಿ ಇದೆ? ಪೇಪರ್ ಒನ್ನಲ್ಲಿ ಹ್ಯುಮ್ಯಾನಿಟೀಸ್ ಜಾಸ್ತಿ ಇದೆ. ಅರ್ಥ ಆಗ್ತಾ ಇದೆಯಾ? ಹ್ಯುಮ್ಯಾನಿಟೀಸ್ ಯಾರಾದ್ರೂ ಗೊತ್ತಿಲ್ಲ ಅಂದರೆ ನೀಟಾಗಿ ತಿಳ್ಕೊಳ್ಳಿ ಚಂದ್ರ. ಆ ಹ್ಯುಮ್ಯಾನಿಟೀಸು ಯಾವುದನ್ನು ಕವರ್ ಮಾಡುತ್ತೆ? ಜಿಯಾಗ್ರಫಿನ ಕವರ್ ಮಾಡುತ್ತೆ. ಜಿಯಾಗ್ರಫಿ ಅಂದಾಗ 2 ಇರುತ್ತೆ, 3 ಇರುತ್ತೆ. ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಲೆವೆಲ್. ಈ ಥರ ತಿಳ್ಕೋಬೇಕು. 3 ಪಾರ್ಟ್ ಇದೆ ಅದರಲ್ಲಿ. ಓದೋವಾಗ ಆ ಥರ ತಿಳ್ಕೋಬೇಕು. ಅವನೇನು ಕೊಟ್ಟವನೇ ಸಿಲೆಬಸ್ಸಲ್ಲಿ ಒಂದು ಪಾಯಿಂಟ್ ಕೊಟ್ಟವನೇ, ಅಬ್ಸರ್ವ್ ಮಾಡಿದ್ದಾರೆ ಇದುವರೆಗೂ? ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ? ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ಇದು ಕೊಟ್ಟವನೇ ನೋಡಿ. ಇದೇ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಯಾಕೆ ಹೇಳಿ? KAS ಏನು ಕೊಟ್ಟವನೇ ಸಿಲೆಬಸ್ಸಲ್ಲಿ? ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಅಂತ. ಗೊತ್ತಾಗ್ತಾ ಇದೆ ಚಂದ್ರ? ಇಲ್ಲಿ ಫೋಕಸ್ ಮಾಡಿ. ಅಲ್ಲಿಗೇನಿರಬೇಕು? ಸ್ಟೇಟ್ ಜಿಯಾಗ್ರಫಿ, ಸ್ಟೇಟ್ ಎಕಾನಮಿ, ಸ್ಟೇಟ್ ಪಾಲಿಟಿ, ಸ್ಟೇಟ್ ಕಲ್ಚರು, ಈ ಥರ ಅದರದೇ ಒಂದು ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು ನೀಟಾಗಿ. ಗೊತ್ತಾಗ್ತಾ ಇದೆಯಾ? ಟ್ರೈ ಟು ಪ್ರಿಪೇರ್ ದ ಕರ್ನಾಟಕ ರಿಲೇಟೆಡ್ ನೋಟ್ಸ್ ಸಪ್ರೇಟ್ಲಿ. ಯಾಕೆಂದರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ. KPSC ಒಂದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ಅವನೇ ಹೇಳ್ಬಿಟ್ಟಿದ್ದಾನೆ ರೀ, ನೀಟಾಗಿ ಹೇಳ್ಬಿಟ್ಟಿದ್ದಾನೆ. ವಿತ್ ಸ್ಪೆಷಲ್ ರೆಫರೆನ್ಸ್. ನೋಡಿ ಇಲ್ಲಿ ಏನಿದೆ, ಅಲ್ಲಿ ಸ್ಪೆಷಲ್ ಅಂತ ಇದೆ. ಆ ಸ್ಪೆಷಲ್ ಅನ್ನೋದನ್ನು ಇನ್ನೊಂದು ಪದದಲ್ಲಿ ಹೇಳ್ತೀವಿ. ಏನು ಹೇಳ್ತೀವಿ? ಸೇಲಿಯಂಟ್. ಆ ಸ್ಪೆಷಲ್ ಅನ್ನೋದನ್ನ ಯಾವ ಪದದಲ್ಲಿ ಬಳಸ್ತೀವಿ? ಸೇಲಿಯಂಟ್. ಓಕೆನಾ? ಟ್ರೈ ಟು ರಿಮೆಂಬರ್. ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಸೇಲಿಯಂಟ್. ವಿಶೇಷ, ಆದ್ಯತೆ. ಸ್ಪೆಷಲ್ ಅಂದರೆ ಪ್ರಯಾರಿಟಿ ಅಂತ. ಇವಾಗ ನೋಡಿ, ನಾರ್ಮಲ್ ಮಸಾಲೆ ದೋಸೆ ಬೇರೆ. ನಾವು ಹೇಳ್ತೀವಿ ಸ್ಪೆಷಲ್ ಮಸಾಲೆ ದೋಸೆ ಕೊಡೆಯ ತುಪ್ಪ ಹಾಕಿ ಅಂತೀವಿ. ನಾರ್ಮಲ್ಲೇ ಬೇರೆ, ಸ್ಪೆಷಲ್ಲೇ ಬೇರೆ. ಕರೆಕ್ಟಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾದರೆ ಇಲ್ಲಿ ನಾವೇನಾಗಬೇಕು? ಸ್ಪೆಷಲ್ ಆಗಬೇಕು. ಇಲ್ಲಿ ಅದಕ್ಕೆ ಏನು ಇರಬೇಕು? ನಮ್ಮಲ್ಲಿ ಯುನೀಕ್ನೆಸ್ ಇರಬೇಕು, ನಮ್ಮದೇ ಒಂಥರ ಇರಬೇಕು. ಇವಾಗ ಬೇರೆ ಯಾರೋ ಬೇರೆ ಕಡೆ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ, ನಿಮ್ಮ ರೂಮಲ್ಲೇ ಇರ್ತಾರೆ. ಅವ್ರು ನೀವು ರಾಷ್ಟ್ರಕ್ಕೆ ಬಂದಿರ್ತೀರಾ, ಇವತ್ತೇನೋ ಹಿಸ್ಟ್ರಿನಲ್ಲಿ ಹೇಳಿರ್ತೀನಿ. ಅಲ್ಲಿ ಹೋಗಿ ಅವ್ನು ನೋಡಿದಾಗ ಅವ್ನಿಗನ್ನಿಸ್ಬೇಕು, ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಅಂತ. ಹೌದಾ? ಈ ಮಸ್ಟ್ ಫೀಲ್. ಅವ್ನು ಫೀಲ್ ಆಗ್ಬೇಕಲ್ವ ಶಶೇಂದ್ರ? ಟ್ರೈ ಟು ರಿಮೆಂಬರ್. ಯು ಮಸ್ಟ್ ಫೀಲ್, ಏನೋ ಇದೆ ಇಲ್ಲಿ ಅಂತ. ಅದು ಬೇಕು. ದಟ್ ಯುನೀಕ್ನೆಸ್ ಈಸ್ ರಿಕ್ವೈರ್ಡ್ ಹಿಯರ್. ಅದನ್ನೇನಂತ ಕರಿತೀವಿ? ಸ್ಪೆಷಲ್ ನಿಶ್, ವಿಶೇಷ ಕಾರ್ಯಾತ್ಮಕ ಗುಣ ಅಂತ ಕರಿತೀವಿ. ಏನು ಕರಿತೀವಿ ಕನ್ನಡದಲ್ಲಿ? ವಿಶೇಷ ಕಾರ್ಯಾತ್ಮಕ ಗುಣ. ನಿಶ್ ಅಂದ್ರೆ ಏನಮ್ಮ? 2 ಬರುತ್ತೆ. ಒಂದು ಹ್ಯಾಬಿಟ್ಯಾಟ್ ನಿಶು, ಇನ್ನೊಂದು ಫುಡ್ ನಿಶ್. ಕರೆಕ್ಟಾ? ಏನಮ್ಮ? ಅದ
ಹಂಗೆ ಬರೀತಾರೆ ಗೌಡ್ರು, ಹಂಗೆ ಬರೆಯಲ್ಲ. ನೀವೇನೇ ಆನ್ಸರ್ ಹೇಳಿ ಹಂಗೆ ಬರೆಯಲ್ಲ. ಶಿಷ್ಯಂದ್ರೆ ಗೊತ್ತು ಇಷ್ಟು ವರ್ಷದ ಇದರಲ್ಲಿ. ಕೆಲವ್ರು ಹೇಳ್ತಾರೆ ಕ್ಲಾಸಲ್ಲಿ, ಸರ್ ನೀವು ನಾವೇನೇ ಆನ್ಸರ್ ಹೇಳಿದ್ರು ನೀವು ಆ ಥರ ಅದು ಕೇಳಲ್ಲ, ನೀವು ಅದನ್ನು ಬರೆಯಲ್ಲ ಸರ್, ಅದಕ್ಕೆ ಹೇಳಲ್ಲ ಸರ್ ನಾವು ಅಂತ. ಹಂಗೆ ಆ ಥರ ಇರಬಾರ್ದು. ನೀವು ಹೇಳ್ಬೇಕು. ನೀವು ಆ ನಿಶ್ ಅಂದರೆ ಏನು ಅಂದರೆ ಎ ಫಂಕ್ಷನಲ್ ಸ್ಟೇಟಸ್ ಆಫ್ ಅನ್ ಆರ್ಗ್ಯಾನಿಸಮ್ ಟು ಅಡ್ಯಾಪ್ಟ್. ಕರೆಕ್ಟೇನಮ್ಮ? ಮತ್ತೆ ಯಾವ ಬುಕ್ ಬೇಕು? ಯಾವ್ದು ಓದಿರೋದು ಗೌಡ್ರು? E.P. ಓಡಮ್. ಇದುವರೆಗೂ ಹೆಸರೇ ಕೇಳಿರು ನೀವು. E.P. ಓಡಮ್. ದ ಫಂಕ್ಷನಲ್ ಸ್ಟೇಟಸ್ ಆಫ್ ಅನ್ ಆರ್ಗ್ಯಾನಿಸಮ್ ಅಂದರೆ ಒಂದು ಜೀವಿಯ ಕಾರ್ಯಾತ್ಮಕ ಸ್ಥಾನಮಾನ. ಆ ಕಾರ್ಯಾತ್ಮಕ ಸ್ಥಾನಮಾನ ಎಲ್ಲಿವರೆಗೂ ಅದಿರುತ್ತೋ ಯಾವುದೇ ಪರಿಸರದ ಬಲ್ ಬೇಕಾದರೆ ಅದರ ಅಸ್ತಿತ್ವ ಇರುತ್ತೆ. ಯಾವತ್ತು ಕಾರ್ಯಾತ್ಮಕ ಸ್ಥಾನಮಾನನ ಕಳ್ಕೊಳ್ಳುತ್ತೋ ದ ನ್ಯಾಚುರಲ್ ಸೆಲೆಕ್ಷನ್ ಇಟ್ ಎಲಿಮಿನೇಟ್ಸ್ ಲಿಟ್ರಲಿ ದಟ್ ಆರ್ಗ್ಯಾನಿಸಮ್. ಅದಿರಲ್ಲ. ನ್ಯಾಚುರಲ್ ಸೆಲೆಕ್ಷನ್ ಇರುತ್ತಾ? ಇರಲ್ಲ. ಅದೇನಂತೀವಿ ಅದನ್ನ? ಮೆರಿಟ್. ಏನಂತೀವಿ ಅದನ್ನ? ಮೆರಿಟ್. ನಿಮ್ಮ ಎಕ್ಸಾಮ್ ಯಾವುದ್ರ ಮೇಲೆ ಇರೋದು? ಮೆರಿಟ್ ಬೇಸ್ಡ್ ಮೇಲೇನೆ. ಹಾಗಾದ್ರೆ ನೀವೇನು ಅಚೀವ್ ಮಾಡಬೇಕು? ವಾಟ್ ಯು ಹ್ಯಾವ್ ಟು ಅಚೀವ್? ಸ್ಪೆಷಲ್ ನಿಶ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಯು ಮಸ್ಟ್ ಅಚೀವ್ ದಟ್ ಸ್ಪೆಷಲ್ ನಿಶ್. ಗೊತ್ತಾಗ್ತಾ ಇದೆಯಾ ಹೇಳ್ತಾ ಇರೋದು? ಚಂದ್ರ ಆ ಸ್ಪೆಷಲ್ ನಿಶ್ನ ಅಚೀವ್ ಮಾಡಬೇಕು. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಗೊತ್ತಾಗ್ತಾ ಇದೆ ಅನ್ಕೊಂಡಿದ್ದೀನಪ್ಪ. ಇದಕ್ಕಿಂತ ಇನ್ನೇನು ಹೇಳಕ್ಕೆ ಬರಲ್ಲ. ಆ ಸ್ಪೆಷಲ್ ನಿಶ್ನ ಅಚೀವ್ ಮಾಡಬೇಕು. ಕಾರ್ಯಾತ್ಮಕ ವಿಶೇಷ ಕಾರ್ಯಾತ್ಮಕ ಸ್ಥಾನ ಅಂತ ನಾವು ಕರಿತೀವಿ, ಅದನ್ನು ನಾವು ಅಚೀವ್ ಮಾಡಬೇಕು. ತುಂಬ ತುಂಬ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅದು ನೋಡ್ಕೊಳ್ಳಿಪ್ಪ. ಓಕೆನಾ? ಅದನ್ನೇ ಮೆರಿಟ್ ಅಂತ ನಾವು ಕರಿತೀವಿ. ಕ್ಲಿಯರಾ ಇದು? ಇಲ್ಲಿ ಜಿಯೋಗ್ರಫಿ. ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಎಕಾನಮಿ ಎಲ್ಲ ಇರುತ್ತಾ? 3 ಇರುತ್ತಾ? ಸ್ಟೇಟ್ ಇರುತ್ತೆ, ನ್ಯಾಷನಲ್ ಲೆವೆಲ್ ಇರುತ್ತೆ, ಹೌದಾ? ಗ್ಲೋಬಲ್ ಲೆವೆಲ್ಲು ಇರುತ್ತೆ. ಆ ಥರ ಹಂಗೆ 3 ಥರ ಮಾಡ್ಕೋಬೇಕು. ಅದನ್ನು ನೀಟಾಗಿ ಬಂದ್ಬಿಡುತ್ತೆ ಪ್ಲಾನಿಂಗ್. ಅದಾದ್ಮೇಲೆ ನೆಕ್ಸ್ಟು ಪಾಲಿಟಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಬಂದಾಗ ವೆನ್ ಎವರ್ ವಿಲ್ ಗೋ ಥ್ರೂ ಪಾಲಿಟಿ. ಇವಾಗ ನೋಡಿ, ರೀಸೆಂಟಾಗಿ ಅಮೇರಿಕಾದಲ್ಲಿ ಎಲೆಕ್ಷನ್ಸ್ ಆಯಿತು. ಎಲೆಕ್ಷನ್ಸ್ ಆದಾಗ ಏನು ಕೇಳ್ಬೋದು? ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಲ್ ಕಾಲೇಜ್ ಆಫ್ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂಡ್ ದಿ ಎಲೆಕ್ಟ್ರಲ್ ಕಾಲೇಜ್ ಆಫ್ ಇಂಡಿಯನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಗೊತ್ತಾಗ್ತಾ ಇದೆಯಾ? ದಿಸ್ ಇಸ್ ವಾಟ್ ದಿ ಕಂಪ್ಯಾರಿಟಿವ್ ಅನಾಲಿಸಿಸ್ ಯು ಮಸ್ಟ್ ಅಸಿಮ್ಯುಲೇಟ್ ಇನ್ ಯುವರ್ ಮೈಂಡ್. ಗೊತ್ತಾಗ್ತಾ ಇದೆ ನಾನು ಹೇಳ್ತಾ ಇರೋದು? ಯಾಕಂದರೆ ಅಲ್ಲಿನ ಎಲೆಕ್ಟ್ರಲ್ ಕಾಲೇಜೇ ಬೇರೆ, ಚುನಾಯಿತ ಶಾಲೆನೇ ಬೇರೆ, ಭಾರತದ ಚುನಾಯಿತ ಶಾಲೆನೇ ಬೇರೆ. ಇಲ್ಲಿ 2 ಡಿಫರೆನ್ಸ್ ಇದೆ. ಅಲ್ಲಿ ನಾವೇನು ಕರಿತೀವಿ ಅಂದರೆ ಅಮೇರಿಕಾದು ಅಡಾಕ್. ಶಿಷ್ಯ ಏನು ಅಡಾಕ್ ಅಂದರೆ? ಇಂಗ್ಲೀಷ್ ಮೀಡಿಯಂ ಶಿಷ್ಯ ಅಡಾಕ್ ಅಂದ್ರೆ ಏನು? ADHOC ಅಡಾಕ್ ಅಂದ್ರೆ ಶಿಷ್ಯ? ಅಯ್ಯೋ ನಿಮ್ಮ ಏನು ಶಿಷ್ಯ ಅಡಾಕ್ ಅಂದ್ರೆ ಗೊತ್ತಿಲ್ವಾ? ಇಂಗ್ಲೀಷ್ ಮೀಡಿಯಮಲ್ಲಿ ಶಿಷ್ಯ ಬರೆಯೋದು. ಮತ್ತೆ ಹೆಂಗ ಶಿಷ್ಯ ನೀನು? ಕಮಿಟಿನಾ? ಅಡಾಕ್ ಮೀನ್ಸ್ ಟೆಂಪರರಿ, ಅಡಾಕ್ ಮೀನ್ಸ್ ಟೆಂಟೇಟಿವ್, ಅಡಾಕ್ ಮೀನ್ಸ್ ಪರ್ಪಸ್ ಬೇಸ್ಡ್. ಇನ್ನು ಏನಾದ್ರು ಬರೀಲ್ಲ? ನೋ, ಐ ಮಸ್ಟ್ ಕಂಟ್ರೋಲ್ ಮೈ ಎಮೋಷನ್ಸ್. ಅಡಾಕ್ ಅಂದ್ರೆ ಏನು ಶಿಷ್ಯ? ಟೆಂಪರರಿ ಶಿಷ್ಯ, ಟೆಂಟೇಟಿವ್ ಶಿಷ್ಯ. ವೆರಸ್ ಇನ್ US electoral process of the president, the electoral college, it is ad hoc in its nature. ಅಮೇರಿಕದ ಚುನಾಯಿತ ಶಾಲೆ ಏನಿದೆ ರಾಷ್ಟ್ರಪತಿಗಳದು, ಅದನ್ನ ತಾತ್ಕಾಲಿಕ ವ್ಯವಸ್ಥೆ ಎಂದು ಕರೆಯಲಾಗುತ್ತೆ. ತಾತ್ಕಾಲಿಕ ವ್ಯವಸ್ಥೆ. ಆದರೆ ಭಾರತದ ಶಾಲೆನೇನು ಕರಿತೀವಿ? ಶಾಶ್ವತ ಶಾಲೆ ಅಂತ ಕರಿತೀವಿ. ಇಟ್ ವೋಂಟ್ ಬಿ ಡಿಸಾಲ್ವ್ಡ್. ಇವಾಗ ಟ್ರಂಪ್ ಆಗಿದ್ದಾನೆ. ಟ್ರಂಪ್ ಆದ್ಮೇಲೆ ಆ ಬಾಡಿನ ಏನ್ ಮಾಡಿರ್ಬೇಕು ಅವರು? ಡಿಸಾಲ್ವ್ಡ್. ಇದು ಫಂಡಮೆಂಟಲ್ ಡಿಫರೆನ್ಸ್. ಓದಿದ್ರ? ಇದು ಓದಿರೋ ಇಲ್ಲ? ಇನ್ನು ಪಾಲಿಟಿ ಆಗಿದೆಯಾ? ಎಸ್ ಆರ್ ನೋ? ಎಸ್ಸಾ? ನೋನು? ಓಕೆ. ಆಗಿದ್ರೂ ಕೆಲವು ಸಾರಿ ಕ್ವಶನ್ ಕೇಳ್ತಾರೆ ಸರ್ ಅಂತ ಇಲ್ಲ ಅನ್ಬಾರದು. ಅದು ಇರುತ್ತೆ, ಅದು ಇರಬಾರದು. ಅದು ಯಾಕಂದ್ರೆ ಬ್ಯಾಚುಗಳಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಟ್. ಹಾಗಾಗಿ ಪಾಲಿಟಿ ಅಷ್ಟೇ ಸೂಪರ್. ಇದು ನನಗೆ ಗೊತ್ತಿರೋ ಥರ ಪಾಲಿಟಿನಲ್ಲಿ ಒಂದೇ ಒಂದು ಮಾರ್ಕ್ಸ್ ಓದ್ದಂಗೆ ತೆಗಿಬೋದ್ರಿ. ಪ್ರಿಲಿಮ್ಸು ಮೀನ್ಸ್ ಎರಡರಲ್ಲೂ 1 ಮಾರ್ಕು ಆ ಕಡೆ ಈ ಕಡೆ ಆಗಲ್ಲ, ಹಂಗೆ ತೆಗಿಬೋದು. ಅದನ್ನ ಏನಂತ ಕರಿತೀವಿ? ಸ್ಕೇಲಿಂಗ್. ಸ್ಕೇಲಿಂಗ್ ವಿತ್ ಎಫೆಕ್ಟಿವ್ ನೀಡಲ್. ಸಖತ್ರಿ ಅದು ಮಾತ್ರ. ಏನು ಸಬ್ಜೆಕ್ಟ್ ಗೊತ್ತಾ ಅದು? ಸ್ಕೇಲಿಂಗ್ ವಿತ್ ಎಫೆಕ್ಟಿವ್ ನೀಡಲ್ ಸಕ್ಕತ್ತಾಗಿ ಹೇಳ್ಬೋದು. ಅದು ಪಾಲಿಟೀಸ್ ಎಲ್ಲ ಸೂಪರ್. ಅದು ಕತೆ ಬೇಡ. ಕತೆ ಏನು ಹೊಡೆಯಂಗಿಲ್ಲ ಇನ್ನು. ಪ್ಯೂರ್ ಕಾನ್ಸೆಪ್ಟ್ ತಾನೇ ತುಂಬ ಇಂಪಾರ್ಟೆಂಟ್.
ಯಾರು ಪ್ಯೂರ್ ಕಾನ್ಸೆಪ್ಟ್ಸ್ ಬೇಕು, ಕತೆ ಬೇಡ. ಕತೆ ಯಾವುದು ಇಷ್ಟನಲ್ಲೂ ಅಷ್ಟೇ. ರೇಜಿಯಾ ಸುಲ್ತಾನದ್ದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಎಲ್ಲನೂ ಯಾವುದನ್ನು ಎಕ್ಸಾಂಪಲ್ ಕೇಳೋರ? ಕೇಳಲ್ಲ. ಯಾಕೆ ಕೇಳ್ತಾರೆ? ಲವ್ ಸ್ಟೋರಿ ಹೋಗಿ ಹೇಳೋದು ತುಂಬ ಖುಷಿಯಾಗಿರುತ್ತೆ. ಇಟ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್. ಮೇಲೇ ಹಿಂಗೆ ಒಂದು ಪೈರ್ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ, ಹಂಗೆ ಮೇಲೆ ಹೋಗ್ಬಿಡ್ತಾರೆ ಒಂದಿನ ವೀಲಿಂಗ್ ಮಾಡಿಕೊಂಡು. ಡೆಫಿನೆಟ್ಲಿ ಆಕಾಶ ಬೇಕು ಅಷ್ಟೇ. ಅದನ್ನೇನಂತೀವಿ? ಪ್ರಕೃತಿ. ಪ್ರಕೃತಿ ಟೈಟ್ ರಿಮೆಂಬರ್, ಪ್ರಕೃತಿ. ಮಣ್ಣಿನಿಂದ ಜನನ ಮಣ್ಣಿಗೆ ಹೋಗ್ಬೇಕು ತಿರುಗಿ ಮತ್ತೆ. ಇದೆ ಎಲ್ಲಿ ಬರುತ್ತೆ? ಸಾಮರ್ಥ್ಯ ಸ್ಕೂಲ್ ಆಫ್ ಫಿಲಾಸಫಿ. ಪ್ರಕೃತಿ ಪುರುಷ, ಪುರುಷ ಅಂಡ್ ಪ್ರಕೃತಿ. ಏನು ಅವೆಲ್ಲ ಕಾನ್ಸೆಪ್ಟ್ ಸೂಪರ್, ಅವೆಲ್ಲ ಹೇಳ್ಬೋದು ಬಿಡಿ. ಹೇಳೋಣ. ಪಾಲಿಟಿ ಏನಿದೆ, ಪಾಲಿಟಿ. ಅಲ್ಲಿ ಪಾಲಿಟಿ ಅಂದಾಗ ನೀವೇನು ಮಾಡಬೇಕಂದ್ರೆ ಅಲ್ಲಿ ಒಂದು ಇದನ್ನ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ರೀಸೆಂಟ್ಲಿ ಎಲೆಕ್ಟೆಡ್ ಹೆಡ್ಸ್ ಆಫ್ ದಿ ಗೌರ್ಮೆಂಟ್. ಇತ್ತೀಚೆಗೆ ಹೊಸದಾಗಿ ಸರ್ಕಾರಗಳು ಏನು ಬಂದು ಹೊಸದಾಗಿ ಆಯ್ಕೆ ಆಗಿರ್ತಾರೆ ನೋಡಿ, ಅವ್ರದ್ದೊಂದು ಲಿಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಹಂಗೆ ಕೇಳಿರ್ತಾನೆ ಎಕ್ಸಾಮ್. ಗೊತ್ತಾಗ್ತಾ ಇದೆಯಾ? ಯಾರು ರೀಸೆಂಟ್ಲಿ ಎಲೆಕ್ಟೆಡ್ ಹೆಡ್ಸ್ ಆಫ್ ದಿ ಗೌರ್ಮೆಂಟ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಅದು ಯಾವ ಪಾರ್ಟ್? ಅದು ಪಾಲಿಟಿ ಪಾರ್ಟ್. ಅದು ಟೈಟ್ ರಿಮೆಂಬರ್, ಇಟ್ಸ್ ಎ ಪಾಲಿಟಿ ಪಾರ್ಟ್. ಅಲ್ಲಿಗೆ ಪಾಲಿಟಿನಲ್ಲಿ ಏನಿದೆ? ಕರೆಂಟ್ ಅಫೇರ್ಸ್ ಇದೆ. ಓಕೆನಾ? ಟೈಟ್ ರಿಮೆಂಬರ್, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಪ್ರಿಪೇರ್. ಆ ಥರ ಪ್ರಿಪೇರ್ ಆಗಬೇಕು ನೀವು. ಹಂಗೆ ಕೇಳ್ತಾನೆ ಕ್ವಶನ್ಸ್ನ. ಇನ್ನೊಂದು ಕೇಳ್ಬೋದು ನೋಡಿ, ಸಿಂಪಲ್. ಈ ಸೀಕ್ರೆಟ್ ಎಕ್ಸಾಮ್ಗಳಲ್ಲಿ ಆ ಥರ ಕೇಳ್ತಾರೆ ಕ್ವಶನ್ನು. ವಾಟ್ ಎವರ್ ದಿ ವೋಟ್ಸ್, ಎಲೆಕ್ಟರ್ಸ್ ವೋಟ್ಸ್ ಸೆಕ್ಯೂರ್ಡ್ ಬೈ ಟ್ರಂಪ್ ಅಂಡ್ ಎಲೆಕ್ಟರ್ ವೋಟ್ಸ್ ಸೆಕ್ಯೂರ್ಡ್ ಬೈ ಕಮಲಾ ಹ್ಯಾರಿಸ್. ಹಿಂಗೂ ಕೇಳ್ಬೋದು ಕ್ವಶನ್. ಕೇಳ್ಬೋದು ಚಂದ್ರ ಉನಪ್ಪ ಇದೇ ಥರ. ಅದು ತುಂಬ ಸಿಂಪಲ್ ಮೋಡ್ ಆಫ್ ಕ್ವಶನ್ ಅದು. ಬಟ್ ಕಾನ್ಸೆಪ್ಟಲ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ನೋಡಿ, ಪಾಲಿಟಿಯಲ್ಲೆಲ್ಲ ಹಂಗೆ ಬರೋದು. ಪಾಲಿಟಿ ಆದಮೇಲೆ ನೆಕ್ಸ್ಟ್ ಇನ್ಯಾವುದಿದೆ? ಹಿಸ್ಟ್ರಿ ಇದೆ. ಊನಪ್ಪ ಗೌಡ್ರದ್ದು. ಈಗ ತುಂಬ ಖುಷಿ ಕೊಡುತ್ರಿ ಇದು ಹಿಸ್ಟ್ರಿ. ಇಟ್ ಥ್ರಿಲ್ಸ್ ಮಿ ಲಾಟ್. ಆ ಹಿಸ್ಟ್ರಿ ಏನಿದೆ, ಇತಿಹಾಸ ಅನ್ನೋದೇನಿದೆ, ಇತಿಹಾಸ ಅಂತ ಬಂದಾಗ ಅಲ್ಲಿ ಓಲ್ಡ್ ಹಿಸ್ಟ್ರಿ ಇಲ್ಲ. ಏನಿಲ್ಲ? ನೋ ಓಲ್ಡ್ ಹಿಸ್ಟ್ರಿ ಫಾರ್ ಅಸ್. ಓಕೆ, ಟೈಟ್ ನಂಬರ್. ಅದೇ UPSCಗೆ ಹೋದಾಗ ಮೀನ್ಸಲ್ಲಿ ಓಲ್ಡ್ ಹಿಸ್ಟ್ರಿ ಬರುತ್ತೆ. ಓಕೆ, ಟೈಟ್ ನಂಬರ್. ನಮ್ಮ KS ಒಂದು ಇದರಲ್ಲಿಲ್ಲ. ಇಲ್ಲಿ ಯಾವ್ದು ನಮಗೆ? ಏನ್ಷಿಯಂಟು, ಮೆಡಿವೆಲ್ಲು, ಮಾಡರ್ನು, ಕರ್ನಾಟಕ ಹಿಸ್ಟ್ರಿ. ಓಕೆ, ದೀಸ್ ಆರ್ ದ 4 ಚಂಕ್ಸ್ ಅಟ್ರಿಬ್ಯೂಟೆಡ್ ಟು ಅವರ್ ಹಿಸ್ಟ್ರಿ. ಟೈಟ್ ನಂಬರ್ 4 ಚಂಕ್ ಅದು. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಅದು ಹಿಸ್ಟ್ರಿ ರಿಲೇಟೆಡ್ ಏನಿರುತ್ತೆ, ಆ ಹಿಸ್ಟ್ರಿ ರಿಲೇಟೆಡ್ ಬರುತ್ತೆ. ಮಿನಿಮಮ್ಮು ಹಿಸ್ಟ್ರಿನಲ್ಲಿ ಒಂದು 15 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. 15 × 2 ಅಂದರೆ ಎಷ್ಟಾಯಿತು? ಪ್ರಿಲಿಮ್ಸ್ಗೆ 30 ಆಯಿತು. ಅದೇ ಮೀನ್ಸ್ಗೆ ವೇರ್ ಯು ಕ್ಯಾನ್ 90 to 110 ಮಾರ್ಕ್ಸ್. 90ರಿಂದ 110 ಮಾರ್ಕ್ಸ್. ಯಾವುದ್ರಲ್ಲಿದು? ಮೀನ್ಸಲ್ಲಿ. ಅರ್ಥ ಆಗ್ತಾ ಇದೆಯಾ? ರೈಟ್ ರಿಮೆಂಬರ್. ಅದರಲ್ಲಿ ಎಲ್ಲಿ ಕೇಳ್ತಾನೋ ಅಂತ ಹೇಳ್ತೀನಿ. 2 ಕಲ್ಚರ್ ಆ್ಯಂಡ್ ಹೆರಿಟೇಜ್ ಅಲ್ಲಿ ಹೇಳ್ತೀನಿ ಬಿಡಿ. ಐ ವಿಲ್ ಗಿವ್ ಓರಿಯೆಂಟೇಷನ್ ಫಾರ್ ಇಟ್. ಅಲ್ಲಿಗೆ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಎಕಾನಮಿ ಇದೆ, ಪಾಲಿಟಿ ಇದೆ. ಮತ್ತು ಇನ್ಯಾವುದಿದೆ? ಅಷ್ಟೇನಾ? ಹೌದಾ? ನೋಡಿ, ಸಿಲೆಬಸ್ ಓದಿಲ್ಲ ನೀವು. ನೀವೆಲ್ಲ ಓದಿದ್ದೀರಾ ಸರಿಯಾಗಿ? ಇನ್ನೇನಿದೆ ಅಂದರೆ, ಅಯ್ಯೋಪ್ಪ ಹೆಂಗೆ ಕತೆ ನೋಡಿ. ರೂರಲ್ ಡೆವಲಪ್ಮೆಂಟ್ ಅಂತಿದೆ, ಗೊತ್ತಾ? ಐ ಹ್ಯಾವ್ ಅಬ್ಸರ್ವ್ಡ್ ಇಟ್ ಕ್ಲೀನ್ಲಿ. ಗ್ರಾಮೀಣ ಅಭಿವೃದ್ಧಿ. ಯಾಕೆ ಗ್ರಾಮೀಣ ಅಭಿವೃದ್ಧಿ ಅಂದರೆ ನೋಡಿ, ಪ್ರೋಗ್ರಾಮ್ಸ್ ಏನದು? ಪ್ರೋಗ್ರಾಮ್ಸ್, ಕಾರ್ಯಕ್ರಮಗಳು ಅಥವಾ ಅದರ ನೀತಿಗಳು ಅಂತ ಬರುತ್ತೆ. ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಇದಿದೆ. ಇದು ಇಡನ್. ಇದು ದಿಸ್ ಇಸ್ ವಾಟ್ ಇಡನ್. ಅದಕ್ಕೆ ಹೇಳಿದ್ರಿ ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿಪ್ಪ, ಇದೇ ಇಂಪಾರ್ಟೆಂಟು. ಇಲ್ಲೇ ಫೇಲ್ಯೂರ್ ಆಗೋದು. ಸಿಲೆಬಸ್ ಇರಬೇಕು ಯಾವಾಗಲೂ, ನಿಮ್ಮ ಕೈಯಲ್ಲೇ ಇರಬೇಕು. ಅದು ಯಾವಾಗಲೂ ಸಿಲೆಬಸ್ಸು ತುಂಬ ಇಂಪಾರ್ಟೆಂಟ್. ಓಕೆನಾ? ಅದನ್ನು ನೋಡ್ಕೊಳ್ಳಿ. ಅಲ್ಲಿಗೆ ಪಾಲಿಸೀಸು, ಪ್ರೋಗ್ರಾಮ್ಸು, ರೂರಲ್ ಡೆವಲಪ್ಮೆಂಟಲ್ಲಿ ಇಂಪಾರ್ಟೆಂಟು ಇಲ್ಲೋ? ಖಂಡಿತವಾಗಿ ಕೇಳಕ್ಕೆ ಅಂತಾರೆ. ಅದು ಇಂಪಾರ್ಟೆಂಟ್. ಅದು ಕರೆಂಟ್ ರಿಲೇಟೆಡು ಇರುತ್ತೆ, ಸ್ಟ್ಯಾಟಿಕ್ಕು ಇರುತ್ತೆ, ಎರಡೂ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ರೀ. ಅಲ್ಲಿಗೆ ಹ್ಯುಮಾನಿಟೀಸು ಪ್ಲಸ್ಸು ಕರೆಂಟ್ ಅಫೇರ್ಸ್. ಯಾವುದದು? ಪೇಪರು 1. ಅದೇ ರೀತಿ ಪೇಪರ್ 2ನ ನೀವು ನೋಡಿದಾಗ, ದ ಸೇಮ್ ವೆಯ್ಟೇಜ್ ಆಫ್ ಹೌ ಮೆನಿ ಮಾರ್ಕ್ಸ್? 200 ಮಾರ್ಕ್ಸ್ ಓನ್ಲಿ. ಆ ಪೇಪರ್ 2ನಲ್ಲಿ ಎಷ್ಟು ಪಾರ್ಟ್ ಇದೆ? 4 ಪಾರ್ಟ್ಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಪಾರ್ಟ್ ಯಾವುದು? ಕರೆಂಟ್ ಅಫೇರ್ಸ್. ಇಲ್ಲೂ ಅಷ್ಟೇ 40 ಕ್ವಶನ್ಸ್ ಇಂಟು 2 80 ಮಾರ್ಕ್ಸ್. ಕರೆಕ್ಟ್ ಇದೆಯಾ? 80 ಮಾರ್ಕ್ಸ್. ಜಸ್ಟ್ ಅದೊಂದು ಬರ್ದಿರ್ತೀವಿ. ಇನ್ನು ಉಳಿದಿರೋದು ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಇಟ್. ಎರಡನೇದು ಜನರಲ್ ಸೈನ್ಸ್. ಯಾವುದದು? ಸಾಮಾನ್ಯ ವಿಜ್ಞಾನ. ಆ ಸಾಮಾನ್ಯ ವಿಜ್ಞಾನದ ಒಂದಿದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝುವಾಲಜಿ ಈ ಥರ ನೋಡ್ಕೋಬೇಕು ರೀ.
ಬಯಾಲಜಿ ಬೇಡಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝುವಾಲಜಿ. ರೈಟ್, ರಿಮೆಂಬರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝುವಾಲಜಿ ತುಂಬಾ ತುಂಬಾ ಇಂಪಾರ್ಟೆಂಟು ಈ ಒಂದು ಇದ್ರಲ್ಲಿ. ಬಟ್ ಕ್ವಶನ್ಸ್ ಎಷ್ಟು ಕೊಡ್ತಾನೆ ಅಂತ ಓದ್ಕೊಳ್ಳಿ. ಒಂದು 5 ಕ್ವಶನ್ ಇರುತ್ತಾ, 6 ಕ್ವಶನ್ ಇರುತ್ತಾ? 5-6 ಕ್ವಶನಲ್ಲಿ ಬಾಟ್ನಿನಲ್ಲಿ ಹೆಚ್ಚಿಗೆ ಬಂದಿದೆಯಾ, ಝುವಾಲಜಿನಲ್ಲಿ ಹೆಚ್ಚಿಗೆ ಬಂದಿದೆಯಾ, ಫಿಸಿಕ್ಸಲ್ಲಿ ಹೆಚ್ಚಿಗೆ ಕೇಳಿದಾನ, ಕೆಮಿಸ್ಟ್ರಿನಲ್ಲಿ ಹೆಚ್ಚಿಗೆ ಕೇಳಿದಾನ, ಅನಾಲಿಸಿಸ್ ಮಾಡಿಬಿಟ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಯಾವ ಏರಿಯಾದಲ್ಲಿ ಕ್ವಶನ್ ಕೇಳ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಏನು ಮಾತ್ರ ಓದ್ಬೇಕು ಗೊತ್ತಾ ಇಲ್ಲಿ? ಓನ್ಲಿ ಯು ಹ್ಯಾವ್ ಟು ರೀಡ್ ಅಪ್ಲಿಕೇಶನ್ ಪಾರ್ಟ್. ಏನು ಓದ್ಬೇಕು ಇಲ್ಲಿ? ಓನ್ಲಿ ಅಪ್ಲಿಕೇಶನ್ ಪಾರ್ಟ್. ಅನ್ವಯಿಕ ಅಂತ ಕರಿತೀವಿ ಕನ್ನಡದಲ್ಲಿ. ಏನಂತ ಕರಿತೀವಿ ಅದನ್ನು? ಅನ್ವಯಿಕ. ಅನ್ವಯಿಕ ಅಂತ ಏನು ಬರುತ್ತೋ ಅದನ್ನು ಮಾತ್ರ ಓದ್ಬೇಕು ನೋಡಿ. ಸೈನ್ಸ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ರಿಯಲಿ ದ ಡಸಂಟ್ ನೋ ವಾಟ್ ಟು ರೀಡ್ ಆ್ಯಂಡ್ ವಾಟ್ ನಾಟ್ ಟು ರೀಡ್. ಅದೇ ಸಮಸ್ಯೆ ಇವತ್ತು. ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿಲ್ಲ. ಓಕೆ, ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಏನಿದೆಯೋ ಅಪ್ಲಿಕೇಶನ್ನ ಓದಬೇಕು. ದಟ್ ಈಸ್ ವಾಟ್. ಇವಾಗ ಎಲ್ಲೋ ಒಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾನಂದರೆ ಕಾರ್ಬನ್ ಡೈಆಕ್ಸೈಡ್ದು ಹಾರ್ಮ್ಫುಲ್ ಎಫೆಕ್ಟ್ಸ್ ಏನು, ಅದು ಯಾವ ರೀತಿ ವ್ಯತಿರಿಕ್ತ ಪರಿಣಾಮನ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟು ಇಲ್ಲೋ? ಡೆಫಿನೆಟ್ ಆಗಿ. ಪ್ರಧಾನ ಹಸಿರು ಗಾಜಿನ ಮನೆ ಏನಿಲ್ಲ ಅಂತ ಕರಿತೀರಾ ಅದನ್ನು, ಕಾರ್ಬನ್ ಡೈಆಕ್ಸೈಡ್ನ? ಇಟ್ಸ್ ಅ ಫೈನ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳ್ತೀರಾ ಇಲ್ಲೋ? ಅದೇ ಥರ ಕೆಮಿಕಲ್ ಕಾಂಪೌಂಡ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ರಾಸಾಯನಿಕ ಸಂಯೋಜಕಗಳು ಹಾಗೂ ಅದರ ಉಪಯೋಗಗಳು ಅಂತ ಕೇಳ್ತಾನೆ. ಆ ಥರ ಮಾಡ್ಕೋಬೇಕು ಸಿಲೆಬಸ್ಸಲ್ಲಿ ನೀವು. ಅರ್ಗೆಟ್ ಮೈ ಪಾಯಿಂಟ್. ಕೆಮಿಕಲ್ ಕಾಂಪೌಂಡ್ಸ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ ಕೇಳ್ತಾನೆ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟ್ ಯಾವುದು? ಸೈನ್ಸ್ ಆ್ಯಂಡ್ ಟೆಕ್, ವಿಜ್ಞಾನ ಮತ್ತು ತಂತ್ರಜ್ಞಾನ. ಆ ವಿಜ್ಞಾನ and ತಂತ್ರಜ್ಞಾನ ಅಂತ ಬಂದಾಗ ಅವಾಗ ನೀವು ಬರೀಬೇಕು ಸ್ಪೇಸ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ. ಆ ಬಯೋಟೆಕ್ನಾಲಜಿನಲ್ಲಿ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ ಅಂಡ್ ದೆನ್ ಸ್ಟೆಮ್ ಸೆಲ್ ಬಯೋಟೆಕ್ನಾಲಜಿ. ಏನಮ್ಮ ಬಯೋಟೆಕ್ನಾಲಜಿ? ಝುವಾಲಜಿ ಏನು ಬಯೋಟೆಕ್ನಾಲಜಿ ಅಲ್ವಾ ನಿಮ್ಮದು? ಎಲ್ಲಿದ್ದಾರೆ ಇದು ಬಯೋಟೆಕ್ನಾಲಜಿಯಲ್ಲಿ? ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಬಯೋಟೆಕ್ನಾಲಜಿ? ಎಷ್ಟು ಬ್ರಾಂಚಸ್ ಇದೆಯಮ್ಮ ಬಯೋಟೆಕ್ನಾಲಜಿನಲ್ಲಿ? ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಬಯೋಟೆಕ್ನಾಲಜಿ ಅಮ್ಮ? ಒಂದಪ್ಪ ಪಾರ್ಟ್ಸ್ ಹೇಳ್ಕೊಟ್ಟಿಲ್ಲಮ್ಮ. ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಸಬ್ಜೆಕ್ಟ್ನವರು ಬಯೋಟೆಕ್ನಾಲಜಿನ? ಪಾರ್ಟ್ಸ್ ಹೇಳ್ಕೊಡಿದೆ. ಹೌ ಕಮ್ ಯಾರ್? ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಯಾವ್ದು ಕೇಳ್ತಾನೆ? BT. BT ಅಂದ್ರೇನು? ಬ್ಯಾಸಿಲಸ್ thuringiensis. Bacillus thuringiensis. It is a soil bacteria where they extracted a gene called as Cry1AC, where it mainly serves as bioinsecticide in order to control bollworms in cotton. Thereby, that cotton is called as bollgard cotton. Now we have come across with variegated varieties of BT. That is BT banana, BT brinjal, BT potato. ಹೌದಾ? ಕರೆಕ್ಟಾ? BT mustard. ಹೌದಾ? Bacillus thuringiensis, where they extracted a gene called as Cry1AC. Now they are incorporating that Cry1AC. Right, remember. ಅದಕ್ಕೆ ಏನಂತ ಕರಿತೀವಿ? ಅದನ್ನ ಬ್ಯಾಸಿಲಸ್ thuringiensis ಅಂತ ಕರಿತೀವಿ. ಕರೆಕ್ಟ್ ಇದೆಯಾ? ಕರೆಕ್ಟೇನೆ, ಉಸಿರು ಎತ್ತಬಾರ್ದು ಬಿಡ್ರಿ. ಇದಾದ್ಮೇಲೆ ಇದು ಸ್ಟೆಮ್ ಸೆಲ್ಸ್. ಆ ಸ್ಟೆಮ್ ಸೆಲ್ಸ್ ಏನು ಕರಿತೀವಿ? ರೀಜನರೇಟಿವ್ ಮೆಡಿಸಿನ್, ಪುನರುತ್ಪತ್ತಿ ಔಷಧಿ ಎಂದು ಕರೆಯಲಾಗುತ್ತದೆ. ಎನಿ ಆರ್ಗನ್ ಸಿಸ್ಟಮ್ಸ್ ವಿ ಕ್ಯಾನ್ ಕಾನ್ಸ್ಟಿಟ್ಯೂಟ್, ವಿ ಕ್ಯಾನ್ ರೀಜನರೇಟ್ ಬೈ ಯೂಸಿಂಗ್ ಸ್ಟೆಮ್ ಸೆಲ್ಸ್. ಕರೆಕ್ಟಾ? ರೈಟ್, ರಿಮೆಂಬರ್. ಯಾವುದನ್ನು ಬೇಕಾದರೂ ಉತ್ಪತ್ತಿ ಮಾಡ್ಬೋದು. ರೈಟ್, ರಿಮೆಂಬರ್. ಅದಕ್ಕೆ ಅವನೇನಂತ ಕರೀತಾರೆ? ಮಲ್ಟಿಪೋಟೆಂಟ್ ಸೆಲ್ಸ್, MPC. ಇನ್ನೊಂದೇನು ಕರೀತಾರೆ? ಪ್ಲೂರಿಪೋಟೆಂಟ್ ಸೆಲ್ಸ್ ಅಂತ ಕರಿತೀವಿ. ಮಲ್ಟಿಪೋಟೆಂಟ್ ಆರ್ ಪ್ಲೂರಿಪೋಟೆಂಟ್ ಸೆಲ್ಸ್. ರೈಟ್, ರಿಮೆಂಬರ್. A single cell is having capacity to divide into 220 different types of cells. ಒಂದು ಕೋಶ 220 ವಿಧದ ಕೋಶಗಳಾಗಿ ವಿಭೇದೀಕರಣಗೊಳ್ಳುವ ಸಾಮರ್ಥ್ಯವನ್ನ ಪ್ರಕಾಂಡ ಕೋಶಗಳು, ಅಕರ ಕೋಶಗಳು ಹಾಗೂ ಕಾಂಡ ಕೋಶಗಳು ಹೊಂದಿರುತ್ತವೆ. ಕರೆಕ್ಟ್ ಕನ್ನಡದಲ್ಲಿ? ಮತ್ತೆ ಸಖತ್ತಾಗಿ ಹೇಳ್ಬೋದು. ಇವೆಲ್ಲಾನು ಸೂಪರ್ ಆಗಿರುತ್ತೆ. ಇದು ಸಖತ್ ಇರುತ್ತೆ. ಬಯೋಟೆಕ್ನಾಲಜಿ ಒಂದಿದ್ರಲ್ಲಿ ಯಾವ್ಯಾವುದು? ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ. ಇನ್ನೊಂದು ಯಾವ್ದು ಹೇಳಿದೆ? ಸ್ಟೆಮ್ ಸೆಲ್ ಬಯೋಟೆಕ್ನಾಲಜಿ. ಅದರಲ್ಲಿ ಯಾವ್ದು ಓದಬೇಕು? ಸ್ಟೆಮ್ ಸೆಲ್ಸ್ ಅಲ್ಲಿ ರೀಜನರೇಟಿವ್ ಮೆಡಿಸಿನ್ ಅಂತ ಓದಬೇಕು. ಅದಾದ್ಮೇಲೆ ಇನ್ನೇನಿದೆ? ಇನ್ಯಾವುದಿದೆ? ರೋಬೋಟಿಕ್ ಟೆಕ್ನಾಲಜಿ ಇದೆ. ಇನ್ಯಾವುದಿದೆ? ನ್ಯಾನೋ ಟೆಕ್ನಾಲಜಿ ಇದೆ. ಇನ್ನೊಂದು ಯಾವ್ದಿದೆ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಎನೇಬಲ್ಡ್ ಸರ್ವಿಸಸ್ ಇದೆ. ಇಲ್ಲಿ ಯಾವ್ದು ಓದ್ಕೋಬೇಕು ಎಕ್ಸಾಮ್ಗೆ? ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ಗವರ್ನೆನ್ಸ್ ಯೋಜನೆಗಳ ಕುರಿತು ಓದ್ಕೋಬೇಕು. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಮೊಬೈಲ್ ಟೆಕ್ನಾಲಜಿ ಬರುತ್ತೆ. ಅದರಲ್ಲಿ ಡಿಫ್ರೆಂಟ್ ಜನರೇಷನ್ಸ್ ಆಫ್ ಮೊಬೈಲ್ ಟೆಕ್ನಾಲಜಿ. ಇವತ್ತು ನಾವು ಯಾವ್ದ್ರಲ್ಲಿ ಇದೀವಿ? 5G ನಲ್ಲಿದ್ದೀವಿ. ಕರೆಕ್ಟಾ? ಈ ಥರ ನೀಟಾಗಿ ಎತ್ಕೊಂಡ್ ಬಂದ್ಬಿಟ್ರೆ ಮಗ ಕೇಳಿರಿ, ಅವನು ತಲೆ ಕೆಳಗಡೆ ಹಾಕಿ
ಕಾಲ್ ಮೇಲೆತ್ತಿ ವಿಲಿ ವಿಲಿ ಅಂತ ಒದ್ದಾಡ್ಕೊಂಡು ಕೇಳಿದ್ರೇನು ಆ ಕ್ವಶನ್ ಪೇಪರಲ್ಲೇ ಇರಬೇಕು ಕ್ವಶನ್. ಇಟ್ ಮಸ್ಟ್ ನಾಟ್ ಬಿ ಅಪಿಯರ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ ದಟ್ ಕ್ವಶನ್ ಪೇಪರ್. ಗೊತ್ತಾಗ್ತದೆ ಯೋಗಿ ಹೇಳ್ತಾ ಇರೋದು? ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇರಬೇಕಾಗಿ ನೀಟಾಗಿ ಹಾಕ್ಕೋಬೇಕು. ಅಲ್ಲಿ ಬಂದರೆ ಸ್ಪೇಸ್ ಅಂತ ಬಂದರೆ ಆ ಸ್ಪೇಸಲ್ಲಿ ಏನೇನು ಅದು ನೋಡ್ಕೋಬೇಕು, ಹೆಂಗೆ ಡೆವಲಪ್ ಆಯಿತು ಅಂತ ನೋಡ್ಕೋಬೇಕು. ಅದರಲ್ಲಿ ಸ್ಯಾಟಲೈಟ್ಸ್ ಟೈಪ್ ಏನಿದೆ, ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಆರ್ ಮಲ್ಟಿಪರ್ಪಸ್ ಸ್ಯಾಟಲೈಟ್ಸ್, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಸ್ಪೇಸ್ ಲಾಂಚ್ ವೆಹಿಕಲ್ಸ್, ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಟು ಸ್ಪೇಸ್, ನ್ಯಾಷನಲ್ ಸ್ಪೇಸ್ ಪಾಲಿಸಿ, and then commercial arm of Indian space program. Why India enters into elite club in recent times. ನೀಟಾಗಿ ಹಾಕ್ಕೊಂಡ್ರೆ ಒನ್ ಬೈ ಒನ್ ಕರೆಕ್ಟಾಗಿ ಬಂದ್ಬಿಡುತ್ತೆ 360 ಡಿಗ್ರಿ ಔಟ್ಲುಕ್ಕಲ್ಲಿ. ಯಪ್ಪ ಗೊತ್ತಾಗ್ತಾ ಇದೆಯಾ? ಹ್ಞೂ ರೀ, ನೀಟಾಗಿ ಹೇಳ್ಬಿಡ್ಬೋದು. ನೀಟಾಗಿ ಸಬ್ಜೆಕ್ಟ್ ವೈಸ್ ಪ್ಲ್ಯಾನಿಂಗು ಸಾಕು. ಫೇಲ್ಯೂರೇ ಇರಬಾರ್ದು ಜಿಂದಗಿ ಬರ್ಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಸಬ್ಜೆಕ್ಟ್ ವೈಸ್ ಪ್ಲ್ಯಾನಿಂಗ್ ಕೊಟ್ಬಿಟ್ರೆ ಇಷ್ಟು ಓದಿ ಸರಿ ಹೆಂಗಪ್ಪ ಹೇಳ್ತಾವ್ರೆ? ಹೇಳ್ತನಲ್ಲ, 5:30 ಬರುತ್ತೆ, 3 ಪೇಪರ್ ಬರುತ್ತೆ ನನ್ನ ಮನೆಗೆ. 5:30 ವೇರ್ ಐ ಯೂಸ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಕರೆಂಟ್ ಅಫೇರ್ಸ್. ಇಲ್ಲಾಂದ್ರೆ ತುತ್ತು ಗಂಟ್ಲಲ್ಲಿ ಇಳಿಯಲ್ಲ ನಮಗೆ. ಕರೆಂಟ್ ಅಫೇರ್ಸ್ ಓದಬೇಕು, ನಾನು ಬರೀಲೇಬೇಕು ಕರೆಂಟ್ ಅಫೇರ್ಸ್ ನಾನು ಡೈಲಿ ಬೇಸಿಸ್. ಆಗಾದ ಗೊತ್ತು ಅಷ್ಟೇ, ಬೇರೆನೇನಿಲ್ಲ. ಆ ಗೊತ್ತಿರೋದು ಎಷ್ಟಿದೆ? 0.000000001% ಅನ್ಕೊಳ್ಳಿ. ನಾನು ಕಲ್ತಿರೋದು ಇಷ್ಟೇ ನೋಡಿ, ಅಷ್ಟೇ. ಅಲ್ಲಿಗೆ ನಿಮ್ಮನ್ನು ನೀವು ಲೆಕ್ಕ ಹಾಕೊಳ್ಳಿ ಎಲ್ಲಿದ್ದೀರಾ ಅಂತ. ಓಕೆನಾ? ದಟ್ ಈಸ್ ವಾಟ್ ಐ ಯೂಸ್ ಟು ಸೇ ಆಲ್ವೇಸ್ ಇನ್ ಮೈ ಕ್ಲಾಸಸ್. ನಾನು ಯಾವತ್ತೂ ಇದನ್ನೇ ಹೇಳೋದು. ಯಾಕೆಂದರೆ ಅದೇ ಇಲ್ಲಿ ಒಂದು ಬಂದ್ಬಿಟ್ರೆ ಅದರ ವ್ಯಾಲ್ಯೂ ತುಂಬ ಜಾಸ್ತಿ ಆಗೋಗುತ್ತೆ. ನೋಡಿ ಏನು ಇಂಪಾರ್ಟೆಂಟ್ ಇದೆಯೋ ನೋಡಿ. ಎಷ್ಟೇ ಝೀರೋಗಳು ಹಾಕಿದ್ರೆ ಒಂದು ಶಿಷ್ಯಂದ್ರ ಆ ಒನ್ನು ಅದಕ್ಕೇನು ಹೇಳ್ತೀವಿ? ಏಕಮೇವ ಸತ್ಯ. ಏಕಮೇವ ಸತ್ಯ. ಗಾಡ್ ಈಸ್ ಯೂನಿವರ್ಸಲ್ ಟ್ರೂತ್ ಆನ್ ದಿಸ್ ಅರ್ತ್. ನೋಡಿ, ಈ ಒಂದು ಹಾಕಿಲ್ಲ ಅಂದರೆ ಇದಕ್ಕೇನಾದ್ರು ವ್ಯಾಲ್ಯೂ ಇರುತ್ತಾ? ವ್ಯಾಲ್ಯೂನೇ ಇರಲ್ರಿ. ಹೂನಪ್ಪ, ಏಕಮೇವ ಸತ್ಯಕ್ಕಂತ ಕರಿತೀವಿ. ಹಾಗಾಗಿ ಒಂದು ಹಾಕಕ್ಕೆ ಸಾಧ್ಯ ಇಲ್ಲ ನಾವು ಸಬ್ಜೆಕ್ಟ್ಸ್ ಇದರಲ್ಲಿ. ಇವತ್ತು ಕಲಿತಾನೇ ಇದ್ದೀವಿ, ಕೊನೆ ಉಸಿರಿರೋವರೆಗೂ ಕಲಿತಾನೇ ಇರಬೇಕು. ಆ ಕಲಿಕೆಯಲ್ಲಿ ಪಾಯಿಂಟ್ ಇದೆ ನೋಡಿ, ಇದು ಯಾವುದೋ ಒಂದು 0 ಅಳಿಸ್ಬೋದು ಗೌಡ್ರು ಅಷ್ಟೇ, ಅವ್ರು ಉಸಿರಿರೋವರೆಗೂ. ನಮಗೊಂದು ಆಸೆ ಇರೋದಷ್ಟೇ. ಏನು ಕಡೆ ಆಸೆ ಅಂದರೆ ಆ ಬುಕ್ನ ಹಿಂಗೇ ಓದಬೇಕಾದ್ರೆ ಜೀವ ಬಿಡಬೇಕು ಅಂತ. ಯಾಕೆಂದರೆ ಸಾಯ್ಬೇಕಾದ್ರೂ ಬುದ್ಧಿವಂತರಾಗಿ ಸಾಯ್ಬೇಕು, ದಡ್ರಾಗಿ ಸಾಯ್ಬಾರ್ದು ಜೀವನದಲ್ಲಿ. ಅದರಷ್ಟು ಮಹಾಪಾಪ ಯಾವುದೂ ಇಲ್ಲ. ಟೈಟ್ ರಂಬರ್, ವಿ ಹ್ಯಾವ್ ಟು ಡೈ ಆ್ಯಸ್ ಇಂಟೆಲಿಜೆಂಟ್. ಟೈಟ್ ರಂಬರ್, ಯು ಹ್ಯಾವ್ ಟು ಡೈ ಆಸ್ ಇಂಟೆಲಿಜೆಂಟ್. ಹ್ಞೂನ್ರಪ್ಪ. ಹಾಗಾಗಿ ಆ ಥರ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ಯಾವುದು ಇದೆಯಪ್ಪ? ಅದಾದಮೇಲೆ ಮೆಂಟಲ್ ಎಬಿಲಿಟಿ. ಕರೆಕ್ಟಾ? ಆ ಮೆಂಟಲ್ ಎಬಿಲಿಟಿ ಏನಿದೆಯಲ್ವಾ, ಅದೇನಿಲ್ಲ, ಲಾಜಿಕ್ಸ್, ತರ್ಕ, ಇದು ವರ್ಕ್ ಆದರೆ ಆ ಮೆಂಟಲ್ ಎಬಿಲಿಟಿ ಬೋರ್ಡ್ಗಿರಲ್ಲ, ಅದು ಹಂಗೆ ಹೊಡೆದ್ಬಿಡ್ಬೋದು ನೀಟಾಗಿ. ಓಕೆ, ಟೈಟ್ ರಿಮೆಂಬರ್. ಈ ಥರ ಒಂದು ಇದನ್ನು ನೋಡ್ಕೊಳ್ಳಿ. ಗೊತ್ತಾಯ್ತಲ್ಲ ಅಲ್ಲಿಗೆ? ಗೊತ್ತಾಯ್ತಾ ಶಿಷ್ಯ? ಹ್ಞೂನಪ್ಪ. ಫಸ್ಟ್ ಸಿಲೆಬಸ್ ನೋಡ್ರೆ ಹೇಳ್ತೀನಿ. ಫಸ್ಟು ಸಿಲೆಬಸ್ ನೋಡಿ, ಸಬ್ಜೆಕ್ಟ್ ವೈಸು ರೆಡಿಯಾಗಿ ಹೇಳ್ತೀನಿ. ಅವಾಗ ನಿಮ್ಗೆ ಏನು ಬರುತ್ತೆ ಗೊತ್ತಾಯ್ತಂದ್ರೆ ಒಂದು ಕ್ಲಾರಿಟಿ ಬರುತ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಕ್ಲಾಸಿಗೆ ಬರ್ತಾ ಇರ್ತೀರ, ಹೋಗ್ತಾ ಇರ್ತೀರ. ಕರೆಕ್ಟಪ್ಪ? ಹ್ಞೂ ರೀ. ಸುಮ್ಮನೆ ಕ್ಲಾಸ್ ಬಂದು ಹೋಗ್ಬೇಡಿ ಚಂದ್ರ. ನೀಟಾಗಿ ಒಂದು ವೈಟ್ ಶೀಟ್ ಎತ್ಕೊಂಡು, A4 ಶೀಟ್ ಒಂದು 10 ಶೀಟ್ ಆಗಲಿ ಎತ್ಕೊಂಡು ಸಬ್ಜೆಕ್ಟ್ ವೈಸ್ ಪ್ಲ್ಯಾನ್ ಮಾಡಿ. ಹೆಂಗೆ ಕ್ವಶನ್ಸ್ ಕೇಳಿದ್ದಾನೆ, ನಾನು ಸಿಲೆಬಸ್ನ ಕೋಡಿಂಗು ಡಿಕೋಡಿಂಗ್ ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಡು ಹೇಳ್ತೀನಿ, ಬಂದ್ಬಿಡುತ್ತೆ. ಓಕೆ, ದಿಸ್ ವಾಟ್ ಪಾ. ಓಕೆ, ಶೆಲ್ ವಿ ಟೇಕ್ 1 10 minutes ಬ್ರೇಕ್? ಓಕೆ.